ಆತ್ಮೀಯ ವಿದ್ಯಾರ್ಥಿಗಳೇ, ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಬರುವಂಥ ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ ಅಂತ ನೀವು ಕೇಳ್ತಾ ಇದ್ರಿ. ಸೊ ಇವತ್ತು ಮಾಡೆಲ್ ಕ್ವೆಶ್ಚನ್ ಪೇಪರ್ 1ರಿಂದ ನ್ಯೂಮೆರಿಕಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಒಂದೇದು ಏನು ಕೇಳಿದ್ರೆ, ಪಾಸಿಟಿವ್ಲಿ ಚಾರ್ಜ್ಡ್ ಸ್ಪೆರಿಕಲ್ ಕಂಡಕ್ಟರ್ ಆಫ್ ರೇಡಿಯಸ್ 0.1 ಮೀಟರ್ ಪ್ರೊಡ್ಯೂಸಸ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ 1.8 ಇಂಟು 10⁻³ ನ್ಯೂಟನ್ ಪರ್ ಕೂಲಮ್. ಸೊ ಹೀಗೆ ಇಲ್ಲಿ ಏನು ಕೇಳ್ತಾರೆ ಅಂದರೆ, ಎಲ್ಲ ಒಂದು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಪ್ರೆಸೆಂಟ್, ಕ್ಯೂ ಅನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದೆ. ಸೊ ಆಲ್ಸೋ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ನ್ಯೂ ಚಾರ್ಜ್ ಪ್ರೊಡ್ಯೂಸ್ಡ್ ಆನ್ ದ ಸೇಮ್ ಸ್ಪೆರಿಕಲ್ ಕಂಡಕ್ಟರ್ ಇಫ್ 5 ಇಂಟು 10⁻10 ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಆರ್ ರಿಮೂವ್ಡ್. ಎರಡು ಪಾರ್ಟ್ ಇದೆ ಕ್ವಶನ್ಸ್ ಅಲ್ಲಿ. ಸೊ ಫಸ್ಟ್ ಏನು ಅಂದರೆ, ಒಂದು ಕಂಡಕ್ಟರ್ ಇದೆ, ಅಂದರೆ ಶೆಲ್ ಅಂತ ಹೇಳ್ತಾರೆ, ಪಾಸಿಟಿವ್ಲಿ ಚಾರ್ಜ್ ಸ್ಪೆರಿಕಲ್ ಕಂಡಕ್ಟರ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಶೆಲ್ ಅಂತ ಏನು ಹೇಳಲಿಲ್ಲ, ಪಾಸಿಟಿವ್ಲಿ ಚಾರ್ಜ್ ಸ್ಪೆರಿಕಲ್ ಕಂಡಕ್ಟರ್ ಆಫ್ ರೇಡಿಯಸ್ 0.1 ಪಾಸಿಟಿವ್ಲಿ ಚಾರ್ಜ್ ಆಗಿದೆ. ಆ ಕಂಡಕ್ಟರ್ ಪಾಸಿಟಿವ್ಲಿ ಚಾರ್ಜ್ ಆಗಿದೆ, ಮತ್ತೆ ಅದರ ರೇಡಿಯಸ್ 0.1 ಮೀಟರ್ ಇದೆ. ಇಲ್ಲೆಲ್ಲ ಒಂದು ಕಡೆ ನೀವು ದಾರಿ ತಪ್ತೀರಾ ಅಂತೇಳಿ ಅದಕ್ಕೆ ಈ ಡಯಾಗ್ರಾಮನ್ನು ಇಟ್ಕೊಂಡಿದ್ದೀನಿ. ಎಕ್ಸಾಮ್ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ಇಷ್ಟೆಲ್ಲ ಡಯಾಗ್ರಾಮ್ಗಳ ಅಗತ್ಯ ಈ ಪ್ರಾಬ್ಲಮಿಗೆ ಇಲ್ಲ. ಬಟ್ ನಿಮ್ಗೆಲ್ಲೋ ಒಂದು ಕಡೆ ಒಂದು ಕನ್ಫ್ಯೂಸ್ ಆಗ್ಬೋದು ಅಂತೇಳಿ ನಾನು ಅದನ್ನು ಈ ರೇಡಿಯಸ್ ಅಂತ ಹೇಳಿದ್ರು 0.1 ಮೀಟರ್. ಓಕೆ, ಪ್ರೊಡ್ಯೂಸ್ ಆ್ಯನ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ನೆಕ್ಸ್ಟ್ ಏನು ಹೇಳ್ತಾರೆ, ಎಲೆಕ್ಟ್ರಿಕ್ ಫೀಲ್ಡಿನ ವ್ಯಾಲ್ಯೂ ಕೊಡ್ತಾರೆ. ದಟ್ ಈಸ್ E = 1.8 ಇಂಟು 10⁻³ ನ್ಯೂಟನ್ ಪರ್ ಕೂಲಮ್ ಅಂತ ಹೇಳ್ತಾರೆ. ಆಮೇಲೆ ಅಟ್ ಎ ಡಿಸ್ಟೆನ್ಸ್ 0.2 ಮೀಟರ್ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಆ ಡಿಸ್ಟೆನ್ಸನ್ನು P ಅನ್ನೋ ಪಾಯಿಂಟು 0.2 ಮೀಟರ್ ಫ್ರಮ್ ದ ಸೆಂಟರ್ ಆಫ್ ದ ಕಂಡಕ್ಟರ್ ಅಂತ ಹೇಳ್ತಾರೆ. ಓಕೆ, ಈಗ ನಾವೇನು ಮಾಡಬೇಕಂದ್ರೆ, ನಮಗೆ ಎಕ್ಸಾಮಲ್ಲಿ ನಾವು ಇದನ್ನು ಸಾಲ್ವ್ ಮಾಡ್ತಾ ನಮ್ಮ ಮಾರ್ಕ್ಸ್ ಕೂಡ ಬರಬೇಕು. ಸೊ ಒಂದು ಫಾರ್ಮುಲಾಗೆ ಒಂದು ಮಾರ್ಕ್ಸ್ ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಅಂತೇಳಿ. E = 1/4πε0q/r². ಸರಿ, ಇಲ್ಲಿ ಪಾಯಿಂಟ್ ಚಾರ್ಜ್ ಇಲ್ಲ, ನೀವು ಯಾಕೆ ಹಿಂಗೆ ಅಂತೀರಿ ಅಂತ ಕೇಳ್ಬೋದು. ಬಟ್ ಇಲ್ಲಿ ಏನಿದೆ ಕೇಳಿದರೆ, ಯಾವುದೇ ಒಂದು ಶೆಲ್ ಆಗಲಿ ಅಥವಾ ಕಂಡಕ್ಟರ್ ಆಗಲಿ, ನಾವು ಅದು ಯೂನಿಫಾರ್ಮ್ಲಿ ಚಾರ್ಜ್ಡ್ ಆಗಿದ್ದಾಗ ನಾವು ಅದರಿಂದ ಹೊರಗಡೆ ಬಂದು ನಾವು ಅದನ್ನು ಫೀಲ್ಡ್ ಎಷ್ಟು ಅಂತ ಏನಾದರೂ ನೋಡೋದಾದರೆ ನಾವೇನು ಟ್ರೀಟ್ ಮಾಡ್ತೀವಿ, ಸೊ ಆಲ್ ದೀಸ್ ಚಾರ್ಜಸ್ ಆರ್ ಸಿಚುವೇಟೆಡ್ ಎಟ್ ದ ಸೆಂಟರ್ ಆಫ್ ದ ಸ್ಪಿಯರ್ ಅಂತ ಥಿಂಕ್ ಮಾಡ್ತೀವಿ. ಅಂದರೆ ಒಂದು ಪಾಯಿಂಟಲ್ಲಿ ಈ ಎಲ್ಲ ಚಾರ್ಜ್ಗಳಿವೆ ಅಂದರೆ ಒಂದು ಪಾಯಿಂಟ್ ಚಾರ್ಜ್ ಏನೋ ಅನ್ನೋ ರೀತಿಯಲ್ಲಿ ನಾವು ಟ್ರೀಟ್ ಮಾಡ್ತೀವಿ. ಸೊ ಹಾಗಾಗಿ ನಾವು ಇದರ ಸೆಂಟ್ರಿಂದ ಡಿಸ್ಟೆನ್ಸನ್ನು ತಗೋತೀವಿ. ಮತ್ತು ಈ ಇನ್ಸೈಡ್ ದ ಶೆಲ್ ಏನಿರುತ್ತೆ, ಫೀಲ್ಡು 0 ಇರುತ್ತೆ, ಅವೆಲ್ಲ ಗೊತ್ತಿದೆ, ಅದರ ಅವಶ್ಯಕತೆ ಇಲ್ಲಿಲ್ಲ. ಈಗ ನಮಗೆ ಏನು ಬೇಕು, ಫಾರ್ಮುಲಾ ಬೇಕು, E = 1/4πε0q/r². ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 1.8 ಇಂಟು 10⁻³ ಕೊಟ್ಟಿದ್ದಾರೆ, ಅದನ್ನು ಈ ವ್ಯಾಲ್ಯೂ ಗೊತ್ತಿರಬೇಕು. 1/4πε0 9 ಇಂಟು 10⁻9. ಕ್ಯೂ ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡಬೇಕು. ಡಿಸ್ಟೆನ್ಸನ್ನು ಅದೇ ಹೇಳಿದ್ದು ನಾನು, ಈ ಡಯಾಗ್ರಾಮ್ ಹಾಕಿದ್ದ ಹಾಗೆ ಆ ಸ್ಪಿಯರಿನ ಒಂದು ರೇಡಿಯಸ್ 0.1, ಬಟ್ ನಮಗೆ ಪಾಯಿಂಟ್ ತಗೊಂಡಿರೋದು 0.2 ಫ್ರಮ್ ಇಟ್ಸ್ ಸೆಂಟರ್. ಹಾಗಾಗಿ ಆರ್ ಇರೋ ಜಾಗದಲ್ಲಿ 0.2 ಅನ್ನು ಹಾಕಬೇಕು. ಸೊ ಈಗ ಇಲ್ಲೇನಾಯಿತು ಕೇಳಿದ್ರೆ, ಇಲ್ಲಿಗೂ ಇಲ್ಲಿಗೆ ಏನು ಚೇಂಜಸ್ ಅಂದರೆ, r² ಅಂದರೆ 0.04 ಅಂತ ಮಾಡ್ಕೊಂಡಿದ್ವಿ. ಈಗ ನಾವು ಏನು ಮಾಡುವ ಕೇಳಿದರೆ, ಕ್ಯೂ ಅನ್ನು ಒಂದು ಕಡೆ ಇಟ್ಕೊಂಡು ಉಳಿದಿದ್ದೆಲ್ಲ ಆ ಕಡೆ ಕಳಿಸೋಣ. ಸೊ ಈ ಕೆಲಸ ಎಲ್ಲ ಕೆಲವರು ತಪ್ಪಾಗಿ ಮಾಡಿಬಿಡ್ತೀರಿ, ಕೇರ್ಫುಲ್ಲಾಗಿ ನೋಡಿ. 0.04 ಇಲ್ಲಿಗೆ ಬಂತು ನ್ಯೂಮರೇಟರ್ಗೆ, ಆಮೇಲೆ 9 ಇಂಟು 10⁻9 ಡಿನಾಮಿನೇಟರ್ಗೆ ಹೋಯ್ತು. ಸೊ ನೆಕ್ಸ್ಟ್ ಏನು ಮಾಡೋಣ ಕೇಳಿದರೆ, ಈ 9ಇಂದ 1.8ಗೆ ನೀವು ಕ್ಯಾಲ್ಕುಲೇಟರಿಂದ ಯೂಸ್ ಮಾಡೋದಾದರೆ ನೀವು ಹೇಗೂ ಮಾಡ್ಕೊಂಡು ಹೋಗಿ. ಬಟ್ ಒಂದು ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದು, ಮತ್ತೇನಿಲ್ಲ. ಸೊ ಇನ್ನು ಮುಂದೆ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ, ಕ್ಯಾಲ್ಕುಲೇಷನ್ ಪಾರ್ಟಿಗೆ ಏನು ಯಾವ ರೀತಿ ಮಾಡಿದ್ರಿ, ಹೆಂಗೆ ಮಾಡಿದ್ರಿ ಅಂತೆಲ್ಲ ಸಡನ್ನಾಗಿ ಆನ್ಸರನ್ನು ಬರೀಬಾರ್ದು, ಬಟ್ ಸ್ಟೆಪ್ಸನ್ನು ತೋರಿಸ್ಬೇಕು ನಾವು. ಅಲ್ಲಿ ಕ್ಯಾಲ್ಕುಲೇಷನ್ಗೂ ಮಾರ್ಕ್ಸ್ ಇರುತ್ತೆ. ಸೊ ಅದನ್ನೇ ನಾವೀಗ 9 1 9 2 9 2 ಆಗಲ್ಲ, 0.2 ಆಗುತ್ತೆ. ಈ ರೀತಿ ಮಾಡಿಕೊಂಡ್ರೆ ನಮಗೆ ಈ 0.04 ಹಾಗೆ ಇದೆ. ಸೊ ನೆಕ್ಸ್ಟ್ ಏನಾಯಿತು ಕೇಳಿದ್ರೆ, ಈ 10⁻³ ಇದೆ, 0.008 ಆಗುತ್ತೆ ಇವೆರಡು ಮಲ್ಟಿಪ್ಲೈ ಮಾಡಿದರೆ. ಒಂದು ಸಿಂಪ್ಲಿಸಿಟಿಗೆ ಸೊ ಇದನ್ನು 10⁻³ ಅಂದರೆ 1000, ಇದಕ್ಕೆ ನಾವು ಮಲ್ಟಿಪ್ಲೈ ಮಾಡಿಬಿಟ್ರೆ ನಮ್ಗೆ ಏನಾಗುತ್ತೆ, ಸೊ ಒಂದು ವ್ಯಾಲ್ಯೂ ಸಿಗುತ್ತೆ, ದಟ್ ಈಸ್ 1000 ಇಂಟು 0.008 ಮಾಡಿದರೆ 8 ಉಳ್ಕೊಳ್ಳುತ್ತೆ. ಆಮೇಲೆ ಕೆಳಗಡೆ ಡಿನಾಮಿನೇಟರಲ್ಲಿ 10⁻9 ಇರುತ್ತೆ. ಸೊ ಹಾಗಾಗಿ ಇದನ್ನು ಮೇಲೆ ತಗೊಂಡ್ರೆ Q = 8 ಇಂಟು 10⁻⁻9 ಕೂಲಮ್. ಸೊ ಈ ಫಸ್ಟ್ ಪಾರ್ಟಲ್ಲಿ ಅವ್ರು ಏನು ಕೇಳಿದ್ರು ಅದಕ್ಕೆ ನಾವು ಆನ್ಸರನ್ನು ಮಾಡಿದ್ವಿ, ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜನ್ನು ಫೈಂಡ್ ಔಟ್ ಮಾಡಿ. ಆ ಪಾರ್ಟ್ ಕ್ಲಿಯರ್ ಆಗಿದೆ. ಸೊ ಮುಂದಕ್ಕೆ ಏನು ಅಂದರೆ, ಮತ್ತೆ ಅಲ್ಲಿ ಹೇಳ್ತಾರೆ, ಆಲ್ಸೋ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ನ್ಯೂ ಚಾರ್ಜ್ ಪ್ರೊಡ್ಯೂಸ್ಡ್ ಆನ್ ದ ಸೇಮ್ ಸ್ಪೆರಿಕಲ್ ಕಂಡಕ್ಟರ್ ಇಫ್ 5 ಇಂಟು 10⁻10 ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್. ಇಷ್ಟು ನಂಬರ್ಸ್ ಕೊಟ್ಟಿದ್ದಾರೆ ಅವರು. ಆ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾ ಇದ್ದಾರೆ, ಗಮನಿಸಿ. ಅಂದರೆ ಅದಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಆಲ್ರೆಡಿ ಅದು ಪಾಸಿಟಿವ್ ಚಾರ್ಜ್ ಇದೆ, ಬಟ್ ಅಲ್ಲಿಂದ ಮತ್ತೆ ಇಲೆಕ್ಟ್ರಾನನ್ನು ತೆಗೆದ್ರೆ ಅದು ಪಾಸಿಟಿವ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ ಅನ್ನೋದು ತಿಳ್ಕೊಬೇಕು. ಸೊ ಹಾಗಾಗಿ Q = +n, ಇಲ್ಲಿ ಪ್ಲಸ್ ಆರ್ ಮೈನಸ್ ಪ್ರಶ್ನೆ ಇಲ್ಲ, ಪ್ಲಸ್ಸೇ ಇದು, ಯಾಕೆಂದರೆ ಇಲೆಕ್ಟ್ರಾನ್ಸನ್ನು ರಿಮೂವ್ ಮಾಡ್ತಾ ಇದ್ವಿ. ಸೊ ನಮಗೆ ಎನ್ ಕೊಟ್ಟಿದ್ದಾರೆ ಅವರು, ಈ ಗೊತ್ತಿದೆ, ನಾವು ಹಾಗಾಗಿ Q ಅನ್ನು ಫೈಂಡ್ ಔಟ್ ಮಾಡ್ಬೋದು. ಈಗ ಇಲ್ಲಿ Q ಫೈಂಡ್ ಔಟ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು, n ಇಂಟು E ಮಾಡಬೇಕು. ಸೊ n ಅಂದರೆ ಅವ್ರು ಕೊಟ್ಟಿದ್ದಾರೆ 5 ಇಂಟು 10⁻10 ಅಂತೇಳಿ. ಚಾರ್ಜ್ ಮ್ಯಾಗ್ನಿಟ್ಯೂಡ್ 1.6 ಇಂಟು 10⁻−19.
ದೆನ್ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ 1.6 ಇಂಟು 5 ಮಾಡಿದರೆ 8.0 ಆಗುತ್ತೆ ಇಂಟು 10⁻10 ಹಾಗೆ ಇದೆ 10⁻−19 ಹಾಗೆ ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ಏನಾಗುತ್ತೆ 8.0 ಇಂಟು 10⁻−9 ಉಳ್ಕೊಳ್ಳುತ್ತೆ, ಯಾಕೆಂದರೆ 10 + 10 ಹೋಯ್ತು. ಇದು ಎಕ್ಸ್ಟ್ರಾ ಆಗಿರುವಂಥ ಚಾರ್ಜ್. ಬಟ್ ಅಲ್ಲಿ ಏನಿರುತ್ತೆ ನೋಡಿ, ಆಲ್ಸೋ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ನ್ಯೂ ಚಾರ್ಜ್ ಪ್ರೊಡ್ಯೂಸ್ಡ್ ಅಂತ. ನಿಮಗೆ ನೀವು ಇದನ್ನು ಆನ್ಸರ್ ಅಂತ ತಿಳ್ಕೊಂಡು ಅಲ್ಲಿಗೆ ಬಿಡಬಾರ್ದು, 1 ಮಾರ್ಕ್ಸ್ ಕಟ್ ಆಗಿಬಿಡುತ್ತೆ. ಸೊ ಆಲ್ಸೋ ಫೈಂಡ್ ದ ನ್ಯೂ ಚಾರ್ಜ್ ಪ್ರೊಡ್ಯೂಸ್ಡ್ ಆನ್ ದ ಸೇಮ್ ಸ್ಪೆರಿಕಲ್ ಕಂಡಕ್ಟರ್ ಅಂತ ಹೇಳ್ತಾರೆ. ಹಾಗಾಗಿ ಫಸ್ಟ್ ಆಲ್ರೆಡಿ ಏನಾಗಿತ್ತು, ಅದು 8 ಇತ್ತು ಪ್ಲಸ್ ಈ 8 ಸೇರ್ತು. ಹಾಗಾಗಿ ಇದು ಎರಡು ಪಾಸಿಟಿವ್ ಆಗಿರೋದ್ರಿಂದ ಅಡಿಟಿವಿಟಿ ಪ್ರಾಪರ್ಟಿ ಪ್ರಕಾರ ಇದು ಆ್ಯಡ್ ಆಗುತ್ತೆ. 8 + 8 ಏನಾಯಿತು 16 ಆಯಿತು. 16 ಇಂಟು 10⁻−9 ಕೂಲಮ್ ಅನ್ನೋದು ನಮ್ಮ ಆನ್ಸರ್. ಓಕೆ, ಅಥವಾ ಇದನ್ನು ಬೇಕಾದರೆ 1.6 ಇಂಟು 10⁻8 ಇದ್ರೇನು ಅಗತ್ಯಿಲ್ಲ, ಅದೆಲ್ಲ ಸೀರಿಯಸ್ ಮ್ಯಾಟ್ರ್ ಅಲ್ಲ. ಬಟ್ ನೀವು ಆನ್ಸರ್ಗೆ ರೀಚ್ ಆಗಿದ್ರಿ. ಓಕೆ, ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇಲ್ಲಿ ದ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ ಎ ಸೆಲ್ ಕನೆಕ್ಟೆಡ್ ಟು ಎನ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆಫ್ 4 ಓಮ್ ಇಸ್ 2.4 ಅಂತಾರೆ. ಮತ್ತೆ ಅದೇ ಸೆಲ್ಲನ್ನು ಇನ್ನೊಂದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ 9 ಓಮಿಗೆ ಕನೆಕ್ಟ್ ಮಾಡಿದರೆ 2.7 ವೋಲ್ಟ್ ಹೇಳ್ತಾರೆ. ಫೈಂಡ್ ದ EMF ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್. ಇದಕ್ಕೂ ಕೂಡ ಡಯಾಗ್ರಾಮ್ ಅಗತ್ತಿಲ್ಲ, ಬಟ್ ನಾನು ನಿಮಗೆ ಅದು ಅರ್ಥ ಆಗಲಿ ಅಂತ ಒಂದು ಡಯಾಗ್ರಾಮನ್ನು ತೋರಿಸ್ತೇನೆ ನೋಡಿ. ಇದು ಒಂದು ಸೆಲ್ ಇದೆ, ಅದರ EMF E ಇದೆ. ಆ ಸೆಲ್ಲಿನ ಒಳಗೆ ಒಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ. ಬಟ್ ಆ ಡಯಾಗ್ರಾಮಲ್ಲಿ ಅದನ್ನು ಒಳಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ, ಸುಮ್ಮನೆ ಹೊರಗಡೆ ಇಟ್ಟಿರ್ತೀವಿ. ಅದಕ್ಕೆ ಒಂದು ಡಾಟೆಡ್ ಸರ್ಕಲನ್ನು ಹಾಕಿದ್ದೀನಿ, ಅಂದರೆ ಇವೆರಡು ಒಟ್ಟಿಗೆ E ಆ್ಯಂಡ್ R ಅಂತ. ಸೊ ಇದು ಹಿಂಗೆ ಓಪನ್ ಇದ್ದರೆ ನಾವೇನು ಮಾಡ್ತೀವಿ, ಇಲ್ಲಿ EMF ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ, ಓಪನ್ ಸರ್ಕ್ಯೂಟ್. ಬಟ್ ಇಲ್ಲಿ ಏನು ಹೇಳ್ತಾರೆ, ಒಂದು ರೆಸಿಸ್ಟರ್ನ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸನ್ನು ಕನೆಕ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಹಿಂಗೆ ಕನೆಕ್ಟ್ ಮಾಡಿದಾಗ ಈ ಹೊರಗಿನ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿದಾಗ ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ, ಕರೆಂಟ್ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕರೆಂಟು ಪಾಸಿಟಿವಿಂದ ನೆಗೆಟಿವ್ ಕಡೆಗೆ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ಈ ಕರೆಂಟಿನ ಎಕ್ಸ್ಪ್ರೆಷನ್ ಗೊತ್ತಿದೆ. ಏನು ಕೇಳಿದ್ರೆ I = E/R+R ಅಂತ ಗೊತ್ತಿದೆ. ಓಕೆ, ನಮ್ಗೇನು ಬೇಕು, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಈ ಟರ್ಮಿನಲ್ ಅಂದರೆ ಈ ಸೆಲ್ಲಿನ ಇಲ್ಲೊಂದು ಎಂಡು ಇದೆಯಲ್ಲ, ಈ ಎಂಡ್ಗಳು. ಸೊ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು. ಸೊ ನಾವು ಈಚೆ ಕಡೆಯಿಂದ ಬರ್ಬೋದು, ಕೆಳಗಡೆ ಏನಿದೆ ಇದರಿಂದನೂ ಪೊಟೆನ್ಷಿಯಲ್ ಡಿಫರೆನ್ಸ್, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ನೋಡ್ಬೋದು. ಅಥವಾ ಈ ಟರ್ಮಿನಲಲ್ಲಿ ಇರುವಂಥ ರೆಸಿಸ್ಟರ್ ಏನಿದೆ ಅದರಲ್ಲಿ ಕರೆಂಟ್ I ಫ್ಲೋ ಆಗ್ತಾ ಇದೆ. ಸೊ ಹಾಗಾಗಿ ಓಮ್ಸ್ ಲಾ ಯೂಸ್ ಮಾಡ್ಕೊಂಡ್ರೆ V = IR. V = IR ಅಂತ ಮಾಡಿಕೊಂಡ್ರೆ ನಮ್ಗೆ ಸಿಕ್ಬಿಡುತ್ತೆ. ಸೊ ನಮಗೆ ಈ ಎಕ್ಸ್ಪ್ರೆಷನ್ನು ಸೆಲ್ಲಿನ ಇಂಟರ್ನಲ್ ರೆಸಿಸ್ಟೆನ್ಸು, ಸೆಲ್ಲಿನ EMF, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸು ಇರುವಂಥದ್ದು. ನಾವು ಇಲ್ಲೇ ಯಾಕೆ ಮಾಡಬಾರ್ದು, ಈ I ಅನ್ನು V ಆಗಿ ಮಾಡ್ಕೋಬಾರ್ದು. ಅಂದರೆ R ಇಂದ ಬೋತ್ ಸೈಡ್ ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗೆ V ಸಿಗುತ್ತೆ. ಹಾಗಾಗಿ ಇಲ್ಲೂ R ಇಂದ ಮಲ್ಟಿಪ್ಲೈ ಮಾಡಿ, ಇಲ್ಲೂ R ಇಂದ ಮಲ್ಟಿಪ್ಲೈ ಮಾಡಿ, ನಮಗೆ V ಸಿಗುತ್ತೆ. V = ನೋಡಿ, R ಇಲ್ಲಿ ಮಲ್ಟಿಪ್ಲೈ ಆಯಿತು, R+R ಬಂತು. ಓಕೆ, ಈಗ ನಮಗೆ V ಕೊಟ್ಟಿದ್ದಾರೆ ಅವರು, EMF ಕೊಡಲಿಲ್ಲ, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಡಲಿಲ್ಲ. ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ಈಸ್ 2.4 ಅಂತ ಹೇಳ್ತಾರೆ ಫಸ್ಟ್. ಅಲ್ಲಿ 4 ಓಮ್ಸ್ ರೆಸಿಸ್ಟರ್ ಕನೆಕ್ಟ್ ಮಾಡಿದಾಗ. ಸೊ ಈ ರೀತಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಕೆಲಸ ಏನು ಕೇಳಿದ್ರೆ ಸಿಂಪ್ಲಿಫಿಕೇಶನ್. ಈ ಯಾವ ರೀತಿ ಬೇಕಾದರೂ, ಅಂದರೆ ಯಾವುದೋ ರೀತಿಲೆಲ್ಲ ಮಾಡಲಿಕ್ಕಾಗೋದಿಲ್ಲ, ನಾನು ಪ್ರಾಪರ್ ವೇನಲ್ಲೇ ಮಾಡಬೇಕಾಗುತ್ತೆ. ಸೊ ನಾನೊಂದು ಮೆಥಡ್ ಮಾಡ್ತೀನಿ, ನಿಮಗೆ ಅದು ಫಾಲೋ ಮಾಡ್ಕೋಬೋದು ಅನ್ಕೋತೀನಿ. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ, 2.4 ಇಂಟು ಡಿನಾಮಿನೇಟರ್ ಇಲ್ಲಿಗೆ ಬಂತು 4+6, 4 ಈ ಕಡೆ ಉಳ್ಕೊಂತು. ಈ 4 ಇಂಟು 4 ಅಥವಾ 4 ಇಂಟು 2 ಒಂದೇ, ಅದು ಮಲ್ಟಿಪ್ಲಿಕೇಶನ್ ಫಾರ್ಮಲ್ ಇದೆ. ಸೊ ಇಲ್ಲಿ ನಾನು 4ಅನ್ನು ಮತ್ತೆ ಆಚೆ ಕಳಿಸ್ತೇನೆ. ಅಂದರೆ ಇದು ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಇಲ್ಲಿ ಹೋಗಿ ಡಿವೈಡ್ ಆಗುತ್ತೆ. ಸೊ ಇದಕ್ಕೆ ಇಲ್ಲಿ ನಾನು ಡಿವೈಡ್ ಮಾಡ್ಬೋದು, 2.4 / 4 ಅಂತ ಆಗ್ಬೋದು. ಆಗೇನಾಯಿತು, 0.6 4+R = E ಆಯಿತು. ಈಗೇನು ಮಾಡೋಣ ಅಂದರೆ, ಇದು ಬ್ರ್ಯಾಕೆಟ್ ಓಪನ್ ಮಾಡಿ ಇಲ್ಲೆಲ್ಲ ಮಲ್ಟಿಪ್ಲೈ ಮಾಡೋಣ. ಸೊ 2.4 R 4 24, 2.4 ಪ್ಲಸ್ 0.6R = ಇದನ್ನು ಈಕ್ವೇಷನ್ 1 ಅಂತ ಕರೆಯೋಣ. ಸರಿ, ಮುಂದೇನು ಮಾಡೋಣ ಕೇಳಿದ್ರೆ, ಎರಡನೇ ಕೇಸಿಗೆ ಬರೋಣ. ಎರಡನೇ ಕೇಸಲ್ಲಿ ಏನಾಗುತ್ತೆ ಕೇಳಿದರೆ ನೋಡಿ, when the same cell is connected an external resistance of 9 ohm and 2.7 ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಆ ವ್ಯಾಲ್ಯೂಸನ್ನು ಹಾಕೋಣ. ಇಲ್ಲಿ 2.7 ರೆಸಿಸ್ಟೆನ್ಸ್ ಬಂದು 9 ಆಯ್ತು, ಈಗ 9. ಸೊ ಇಲ್ಲೂ ಕೂಡ ಮಾಡಿದ ಹಾಗೇ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಮತ್ತು ಈ 9ಅನ್ನು ಆಚೆ ಕಳಿಸೋಣ. ಆಚೆ ಕಳಿಸಿದ್ರೆ ಇದಕ್ಕೆ ಡಿವೈಡ್ ಆಗುತ್ತೆ, 9 3 = 27, ಬಟ್ ಪಾಯಿಂಟ್ ಇದೆ 0.3 ಆಯ್ತು. ಇದು ಕ್ಯಾಲ್ಕುಲೇಟರ್ ಮಾಡ್ಕೋಬೋದು ಇದನ್ನು. ಸೊ 0.3 ಇಂಟು 9+R = EMF. ಇಲ್ಲಿ ಸೆಲ್ಲನ್ನು ಚೇಂಜ್ ಮಾಡಲಿಲ್ಲ, ಎರಡು ಕೇಸಲ್ಲಿ ಸೆಲ್ ಅದೇ, ಆದರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸನ್ನು ಮಾತ್ರ ಚೇಂಜ್ ಮಾಡಿದ್ದಾರೆ. ಸೊ ಹಾಗಾಗಿ ಇದನ್ನು ನಾವು ಬ್ರ್ಯಾಕೆಟ್ ಓಪನ್ ಮಾಡಿ ಮಲ್ಟಿಪ್ಲೈ ಮಾಡಿದರೆ ನಮಗೆ 2.9327, 2.7, 0.3 ಇಂಟು R = ಅಂದರೆ ಎರಡು ಸಪ್ರೇಟ್ ಇಕ್ವೇಷನ್ಗಳು ಸಿಕ್ತು ನಮಗೆ. ಇಲ್ಲಿ ಅದೇ ಸೆಲ್ಲು ಅದರದ್ದೇ ಇಂಟರ್ನಲ್ ರೆಸಿಸ್ಟೆನ್ಸ್ ಇದ್ರೂ ಕೂಡ ನಾವು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸನ್ನು ಬೇರೆ ಬೇರೆ ಹಾಕಿದಾಗ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬೇರೆ ಬೇರೆ ಬಂದಿದೆ. ಅದ್ರ ಮೇಲಿಂದ ನಮಗೆ ಈ ರೀತಿ ಎರಡು ಇಕ್ವೇಷನ್ ಸಿಕ್ಕಿದೆ. ಸೊ ಎರಡು ಇಕ್ವೇಷನನ್ನು ತಗೊಂಡು ನಾವು ಸಿಂಪ್ಲಿಫೈ ಮಾಡ್ಬೋದು. ಯಾಕೆಂದರೆ ಇದು ವೆರಿ ಬೇಸಿಕ್ಸ್. ನೀವು 9th 10th ಈ ಥರ ಲೀನಿಯರ್ ಇಕ್ವೇಷನನ್ನು ಸಾಲ್ವ್ ಮಾಡಿದ್ರಿ.
ಏನಪ್ಪ ಅಂದರೆ ನಾವು ಸಬ್ಟ್ರಾಕ್ಟ್ ಮಾಡೋಣ, ಯಾಕೆಂದರೆ ಈ ಕ್ಯಾನ್ಸಲ್ ಆಗಿ ಹೋಗುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಆರ್ ಕ್ಯಾನ್ಸಲ್ ಆಗಲ್ಲ. ಸೊ ಸಬ್ಟ್ರಾಕ್ಟ್ ಮಾಡಿದಾಗ ಈ ಎರಡನೇ ಇಕ್ವೇಷನ್ ಸೈನ್ ಎಲ್ಲ ಚೇಂಜ್ ಆಗುತ್ತೆ, ಪ್ಲಸ್ ಇರೋದೆಲ್ಲ ಮೈನಸ್ ಆಗಿಬಿಡುತ್ತೆ. 2.4 ಮೈನಸ್ 2.7 ಅಂದರೆ ಮೈನಸ್ 0.3 ಆಯಿತು. ಇಲ್ಲಿ ಪ್ಲಸ್ ದೊಡ್ಡದಿದೆ 0.3 ಆರ್. ಈಗ ಏನು ಮಾಡಿ 0.3 ಅನ್ನು ಈಚೆ ಕಡೆ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಇತ್ತಲ್ಲಿ, ಸೊ ಅದು ಪ್ಲಸ್ ಆಗುತ್ತೆ. ಸೊ 0.3 ಇಂಟು ಆರ್ ಇಸ್ ಈಕ್ವಲ್ ಟು 0.3, ಆರ್ ಇಸ್ ಈಕ್ವಲ್ ಟು 0.3 ಬೈ 0.3. ಆರ್ ಸಿಕ್ಕೋಯ್ತು ನಮ್ಗೆ 1 ಓಮ್ಸ್ ಅಂತ. ನೆಕ್ಸ್ಟ್ ಏನು ಮಾಡಿ, ಇದನ್ನು ತಂದು ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲಿಗೆ, ಯಾವುದೋ ಒಂದು ಇಕ್ವೇಷನ್ 1 or 2ಗೆ. ಸೊ ಇಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ಆರ್ ಇರೋ ಜಾಗದಲ್ಲಿ 1ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ 2.4 ಪ್ಲಸ್ 0.6 ಇಂಟು 1 ಆಗುತ್ತೆ, ದಟ್ ಈಸ್ ಇ ಎಮ್ ಎಫ್ ಅಂತ ಗೊತ್ತಾಗುತ್ತೆ. 0.6 ಇಂಟು 1 ಅಂದರೆ 0.6, 2.4 ಇದೆ, 2.4 ಪ್ಲಸ್ 0.6 ಅಂದರೆ 3 ಆಗುತ್ತೆ. ಸೊ ದಟ್ ಈಸ್ ದ ಇ ಎಮ್ ಎಫ್ ಆಫ್ ದ ಸೆಲ್ ಅಂತ ಗೊತ್ತಾಗುತ್ತೆ. ಸೊ ಎರಡನ್ನು ಫೈಂಡ್ ಔಟ್ ಮಾಡಿದ್ವಿ ನಾವು. 5 ಮಾರ್ಕ್ಸಿಗೆ ಕಂಪ್ಲೀಟಾಗಿ ಎಲ್ಲ ಆನ್ಸರ್ಗಳನ್ನು ಮಾಡಿದ್ದೀವಿ ಅಂತೇಳಿ. ಓಕೆ, ಮುಂದಕ್ಕೆ ರೆಜಿಸ್ಟರ್ ಆಫ್ 10 ohm and an inductor of self inductance 0.05 Henry are connected in series to an AC source of 200 volt 50 Hz. Find the impedance of the circuit and current in the circuit ಅಂತ. ಇಂಪೆಡೆನ್ಸ್ ಮತ್ತು ಕರೆಂಟ್ ಮೇನ್ ಆಗಿ ಕೇಳಿರೋದು. ಸೊ ಅದಕ್ಕೆ ನಮ್ಗೆ ಕೊಟ್ಟಿರೋದು ಏನು ಅಂದರೆ ಈ ಆರ್ ಎಮ್ ಎಸ್ ವ್ಯಾಲ್ಯೂ ಅನ್ಕೊಂಡ್ಬಿಡ್ಬೇಕು ಅದು ಕೊಟ್ಟಿರೋದು. ಅವರು ಅನ್ಲೆಸ್ ಅವ್ರು ಏನಾದರೂ ಪೀಕ್ ವ್ಯಾಲ್ಯೂ ಆ ಥರ ಏನಾದರೂ ಮೆನ್ಷನ್ ಮಾಡಿದರೆ ಥಿಂಕ್ ಮಾಡಬೇಕು. ಓಕೆ, ಸೊ 200 ವೋಲ್ಟ್ ಇದೆ, 50 ಹರ್ಜ್ ಇದೆ ಫ್ರೀಕ್ವೆನ್ಸಿ, ಆರ್ 10 ohms ಕೊಟ್ಟಿದ್ದಾರೆ, ಎಲ್ ಅನ್ನು 0.05 ಹೆನ್ರಿ ಅಂತ ಹೇಳಿದ್ದಾರೆ. ಸೊ ನಮಗೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ ಎಲ್ ಇಸ್ ಈಕ್ವಲ್ ಟು ಒಮೆಗಾ ಎಲ್, ಇದರ ಫಾರ್ಮುಲಾ ನೆನಪಿರುತ್ತೆ ನಮಗೆ. ಇಲ್ಲಿ ಒಮೆಗಾ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಒಮೆಗಾ ಅಂದರೆ ಏನು, 25 ಇಂಟು ನ್ಯೂ ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ ಅವರು. ಸೊ ಹಾಗಾಗಿ 2 ಇಂಟು 5 ಅಂದರೆ 3.14 ಇಂಟು 50, ಭಾಳ ಈಸಿ. 50 ಇಂಟು 2 ಅಂದರೆ 100, 100 ಇಂಟು 3.1 340 ರೇಡಿಯನ್ ಪರ್ ಸೆಕೆಂಡಲ್ಲಿ ಇರುತ್ತೆ. ಒಮೆಗಾ ಸಿಕ್ತು ನಮಗೆ. ಈಗ ನಾವು ಎಕ್ಸೆಲ್ಗೆ ರಿಟರ್ನ್ ಬರೋಣ, ಯಾಕೆಂದರೆ ಒಮೆಗಾ ಗೊತ್ತಾಯಿತು, ಮತ್ತು ಈಗ ಎಲ್ ಅನ್ನು ನಾವು ಆಲ್ರೆಡಿ ಕೊಟ್ಟಿದ್ದಾರೆ ಅವರು. ಸೊ ಅದನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ ಆನ್ಸರು 15.7 ohm ಎಕ್ಸೆಲ್ ಸಿಕ್ತು. ಓಕೆ, ಸೊ ಇದಿಷ್ಟು ಕೆಲಸ ನಾವು ಮಾಡ್ಕೋಬೇಕು ಬೇಸಿಕಲಿ. ಈಗ ಮುಂದಕ್ಕೆ ಹೋಗೋಣ ನಾವು. ಏನು ಅಂದರೆ ಇಂಪೆಡೆನ್ಸನ್ನು ಬರೆಯೋಣ. ಇಂಪೆಡೆನ್ಸ್ ಎಂದಾಗ ಎರಡೇ ಇರೋದು ಕಂಪೋನೆಂಟ್ಗಳು, ಒಂದು ರೆಜಿಸ್ಟರ್, ಇನ್ನೊಂದು ಇಂಡಕ್ಟರ್. ಹಾಗಾಗಿ ನಮಗೆ ಈ ಜೆಡ್ ಅನ್ನೋದು ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಎಲ್ ಸ್ಕ್ವೇರ್ ಆಗುತ್ತೆ. ಎಕ್ಸ್ ಸಿ ಇಲ್ಲಿ ಬರಲ್ಲ, ಕೆಪಾಸಿಟರ್ ಸುದ್ದಿ ಅವ್ರು ಹೇಳಿಲ್ಲ. ಸೊ ಇಲ್ಲಿ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ ಆರ್ ಅಂದರೆ 10 ಸ್ಕ್ವೇರು ಪ್ಲಸ್ ಎಲ್ ಸ್ಕ್ವೇರ್ ಇದೆ 15.7 ಅದರ ಹೋಲ್ ಸ್ಕ್ವೇರ್ ಆಗುತ್ತೆ. ಕ್ಯಾಲ್ಕುಲೇಟರ್ ತಗೊಂಡು ಇದನ್ನೆಲ್ಲ ಮಾಡಿ ಈ ರೀತಿ ಮಾಡಿದಾಗ ಸ್ಕ್ವೇರ್ ಮಾಡಿದ್ರೆ ಇದನ್ನು ಆ್ಯಡ್ ಮಾಡಿ ಸ್ಕ್ವೇರ್ ರೂಟ್ ಆಫ್ 346.49 ಬರುತ್ತೆ. ಈಗ ರೂಟ್ ಮಾಡಿ, ಇದನ್ನು ರೂಟ್ ಮಾಡಿದಾಗ 18.61 ohm ಬಂತಲ್ಲ, ದಟ್ ಈಸ್ ಇಂಪೆಡೆನ್ಸ್. ನಾವು ಇಂಪೆಡೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ, ಇಂಪೆಡೆನ್ಸ್ ಮಾಡಿದ್ವಿ. ಮುಂದೇನು ಅಂದರೆ ಕರೆಂಟ್ ಇನ್ ದ ಸರ್ಕ್ಯೂಟ್, ಐಯನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಮುಂದಕ್ಕೆ ಹೋಗೋಣ. ಕರೆಂಟ್ ಅಂದಾಗ ನಾವೇನು ಮಾಡ್ತೀವಿ ಕೇಳಿದರೆ ಓಮ್ಸ್ ಲಾ ಯೂಸ್ ಮಾಡ್ಬಿಡ್ತೀವಿ. ಇಲ್ಲಿ ಜೆಡ್ಡನ್ನು ಯೂಸ್ ಮಾಡ್ತೀವಿ ಆರ್ ಬದಲು, ಯಾಕೆಂದರೆ ಇಂಪೆಡೆನ್ಸ್ ಅಂತಾರೆ. ನಾವು ಓಮ್ಸ್ ಲಾ ಯೂಸ್ ಮಾಡುವಾಗ ಟೋಟಲ್ ಸರ್ಕ್ಯೂಟಲ್ಲಿ ಇರುವಂಥ ಈ ರಿಯಾಕ್ಟೆನ್ಸ್ಗಳನ್ನು ನಾವು ಜೆಡ್ ಅಂತ ತಗೋತೀವಿ. ಸೊ ಐ ಇಸ್ ಈಕ್ವಲ್ ಟು ವಿ ಬೈ ಜೆಡ್. ವಿ ಏನಾಯಿತು 200 ಅಂತ ಕೊಟ್ಟಿದ್ದಾರೆ, ಜೆಡ್ ಕ್ಯಾಲ್ಕುಲೇಟ್ ಮಾಡಿದ್ವಿ 18.6. ಸೊ ಹೀಗೆ ಮಾಡಿದಾಗ ನಮ್ಗೆ ಸಿಗೋ ಆನ್ಸರು 10.746 ಆಂಪಿಯರ್. ದಟ್ ಈಸ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ಇದು 5 ಮಾರ್ಕ್ಸಿಗೆ ನಾವು ಏನು ಮಾಡಬೇಕಿತ್ತು ಅಷ್ಟನ್ನು ಕಂಪ್ಲೀಟ್ ಮಾಡಿದ್ವಿ. ಓಕೆ, ಮುಂದಕ್ಕೆ ಇಲ್ಲಿ ಡಬಲ್ ಕಾನ್ವೆಕ್ಸ್ ಲೆನ್ಸಸ್ ಆರ್ ಟು ಬಿ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ಈ ಮ್ಯಾನುಫ್ಯಾಕ್ಚರ್ಡ್ ಈ ಥರ ವರ್ಡ್ ಬಂದಾಗ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ ತಿಳ್ಕೊಬಿಡಿ. ಫ್ರಮ್ ಎ ಗ್ಲಾಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.55 ವಿತ್ ಬೋತ್ ಫೇಸಸ್ ಆಫ್ ದ ಸೇಮ್ ರೇಡಿಯಸ್ ಆಫ್ ಕರ್ವೇಚರ್ ಅಂತ. ಅಂದರೆ ಇಲ್ಲೂ ಕೂಡ ಈ ಸೆಂಟೆನ್ಸ್ಗಳನ್ನು ಸ್ವಲ್ಪ ಕೂಲಾಗಿ ಓದಬೇಕು. ಬೋತ್ ಫೇಸಸ್ ಆಫ್ ದ ಸೇಮ್ ರೇಡಿಯಸ್ ಅಂದರೆ R1 ಮತ್ತು R2 ಎರಡರ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ ಅಂತೇಳಿ. Find the radius of curvature required if the focal length is to be 20 cm. Also find the new focal length. ಎರಡು ಪಾರ್ಟ್ ಇದೆ. ಓಕೆ, ಲೆನ್ಸನ್ನು ಒಂದು ವಾಟ್ರಲ್ಲಿ ಇಮರ್ಸ್ ಮಾಡಿದರೆ ಏನಾಗುತ್ತೆ ಅಂತೇಳಿ. ಈಗ ನಮಗೆ ಏನು ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಪಾರ್ಟನ್ನು ನೋಡೋಣ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲೆನ್ಸ್ ಅಂದರೆ ಮೇಡ್ ಆಫ್ ಗ್ಲಾಸ್ ಅಂತಾರೆ, 1.55 ಅಂತ ಹೇಳ್ತಾರೆ. ಹಾಗೆಯೇ ಫೋಕಲ್ ಲೆಂತ್ 20 cm ಅಂತ ಹೇಳ್ತಾರೆ. ನಮಗೆ ಗೊತ್ತಿದೆ ಲೆನ್ಸ್ ಮೇಕರ್ಸ್ ಫಾರ್ಮುಲಾದ ಮೇಲೆ ಈ ಪ್ರಾಬ್ಲಮ್ ಇದೆ ಅಂತೇಳಿ. ಅದು ಹೇಗೆ ಗೊತ್ತಾಯಿತು ಅಂತ ಕೇಳೋದಾದ್ರೆ ಇಲ್ಲಿ ರೇಡಿಯಸ್ ಆಫ್ ಕರ್ವೇಚರ್ ಬಂತಲ್ವ, ಮತ್ತು ಫೋಕಲ್ ಲೆಂತ್ ಬಂತಲ್ಲ, ರಿಫ್ರಾಕ್ಟಿವ್ ಇಂಡೆಕ್ಸ್ ಬಂತಲ್ಲ. ಸೊ ಅದ್ರ ಮೇಲೆ ಗೊತ್ತು ಮಾಡ್ಕೋಬೇಕು. 1/f = n-1 ಇಂಟು 1/r1 - 1/r. ಈಗ ವ್ಯಾಲ್ಯೂಸ್ ಎಲ್ಲ ರೆಡಿ ಇದೆ ನಮಗೆ. ಬಟ್ ಇಲ್ಲಿ R1 ಮತ್ತು R2 ಏನಂದರೆ ಸೈನ್ ಕನ್ವೆನ್ಷನ್ನ ಮಾಡ್ಕೋಬೇಕು. ನಿಮಗೆ ತುಂಬ ಜನಕ್ಕೆ ಈ ಸೈನ್ ಕನ್ವೆನ್ಷನ್ ನಾನೀಗ ಹಾಕ್ತಾ ಇರೋದು ಕ್ಲಿಯರಾಗಿ ಗೊತ್ತಾಗಿಲ್ಲ ಅಂದರೆ ಕಾಮೆಂಟ್ಸ್ ಮಾಡಿ. ನಾನು ಅದಕ್ಕಾಗಿ ಸಪ್ರೇಟ್ ಒಂದು ವಿಡಿಯೋನ ಸಣ್ಣ ಒಂದು ವಿಡಿಯೋನ ಮಾಡಿ ಹಾಕ್ತೇನೆ. ಯಾವ ರೀತಿ ಕಾಂಕೇವ್ ಇದ್ದರೆ ಹೇಗೆ, ಕಾನ್ವೆಕ್ಸ್ ಇದ್ದರೆ ಹೇಗೆ, R1 R2 ಹೆಂಗೆ ಚೇಂಜ್ ಆಗುತ್ತೆ, ಪ್ಲೇನೋ ಕಾನ್ವೆಕ್ಸ್ ಇದ್ದರೆ, ಪ್ಲೇನೋ ಕಾಂಕೇವ್ ಇದ್ದರೆ, ಅದನ್ನು ಬೇಕಾದ್ರೆ ಒಂದು ಸರಿ ನಿಮಗೆ ಸಪ್ರೇಟಾಗಿ ಒಂದು ಸಣ್ಣ ವಿಡಿಯೋ ಮಾಡಿ ಇದಕ್ಕೆ ಅಟ್ಯಾಚ್ ಮಾಡ್ತೇನೆ.
ಆ ಥರ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ. ತುಂಬ ಜನಕ್ಕಿದ್ರೆ ಮಾಡೋಣ. ನಮ್ಮ ಕಾಲೇಜ್ ಮಕ್ಕಳಿಗೆ ಆದರೆ ನಾನು ಅಲ್ಲೇ ಕರೆದು ಹೇಳ್ತೀನಿ. ಓಕೆ. R1 ಈಸ್ ಈಕ್ವಲ್ ಟು ಪ್ಲಸ್ ಆರ್ ಆ್ಯಂಡ್ R2 ಈಸ್ ಈಕ್ವಲ್ ಟು ಮೈನಸ್ ಆರ್ ಆಯಿತು. ನಾವು ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 1/20 ಎಫ್ ಆಯಿತು. ಇದು 20 ಬಂತು. 1.55 ಮೈನಸ್ 1 1/r ಮೈನಸ್ ಆರ್ ಬರುತ್ತೆ. ಯಾಕೆಂದರೆ ಸೈನ್ ಕನ್ವೆನ್ಷನ್. ಇದೇನಾಯಿತು ಕೇಳಿದ್ರೆ 1.55 ಮೈನಸ್ 1 ಮಾಡಿದರೆ 0.55 ಆಯಿತು. ಇದು ಪ್ಲಸ್ ಆಯಿತು. ಅಂದರೆ ಮೈನಸ್ ಡಿವೈಡ್ ಬೈ ಮೈನಸ್. ಸೊ ಸೇಮ್ ಡಿನಾಮಿನೇಟರ್. ಹಾಗಾಗಿ ಇದು ಆ್ಯಡ್ ಆಗುತ್ತೆ 2/r ಅಂತ ಆಗುತ್ತೆ. ಈಗ ನಮ್ಗೇನು ಬೇಕು? ಆರ್ ಬೇಕು. ಹಾಗಾಗಿ ನಾವು ಆರನ್ನೇ ಈಚೆ ತಗೊಂಡು ಉಳಿದಿದ್ದೆಲ್ಲ ಈಚೆ ಕಳಿಸ್ಬಿಡೋಣ. ಆರ್ ಹಾಗೆ ಮಾಡಿದರೆ ಆರ್ ಈಚೆ ಬಂತು. ಇಲ್ಲಿ ಮೇಲೆ 1 ಇರೋ ಜಾಗದಲ್ಲಿ 20 ಇಲ್ಲಿಗೆ ಹೋಯಿತು. 0.55 ಅಲ್ಲೇ ಇತ್ತು. 2 ಅಲ್ಲೇ ಇತ್ತು. ವೆರಿ ಗುಡ್. ಸೊ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ 22 ಸೆಂಟಿಮೀಟ್ರ್ ಆನ್ಸರ್ ಬಂದಿದೆ. ಇದು ಫಸ್ಟ್ ಪಾರ್ಟು ಕ್ಲಿಯರ್ ಆಗುತ್ತೆ. ಬಟ್ ಸುಮ್ಮನೆ ಒಂದು ಕಡೆಗೆ ಎಲ್ಲೋ ಅವರು ಸೆಂಟಿಮೀಟ್ರಲ್ಲೇ ಕೊಟ್ಟಿದ್ದಾರೆ ನಿಜ. ಬಟ್ ನಮ್ಮ ಆನ್ಸರ್ ಏನಾದರೂ SI ಇರಬೇಕು ಅಂತ ರಿಸ್ಟ್ರಿಕ್ಷನ್ ಬಂದರೆ ಈ ಒಂದು ಸಣ್ಣ ಕೆಲಸ, ಜಾಸ್ತಿ ಏನಿಲ್ಲ. ಇದನ್ನು ಮೀಟ್ರಲ್ಲಿ ಕನ್ವರ್ಟ್ ಮಾಡಿ ಬರೆದ್ಬಿಡಿ. 0.22 ಮೀಟರ್ ಅಂತೇಳಿ. ಓಕೆ. ಸೊ ಇನ್ನೊಂದು ಪಾರ್ಟ್ ಇದೆಯಲ್ಲ, ಅಲ್ಲಿಗೆ ಹೋಗೋಣ. ಇಲ್ಲಿ ವೆನ್ ದ ಲೆನ್ಸ್ ಈಸ್ ಇಮರ್ಸ್ಡ್ ಇನ್ ಲಿಕ್ವಿಡ್ ಮೀಡಿಯಮ್, ಲೆನ್ಸನ್ನು ಮುಳುಗಿಸಿದಾಗ ಈ ಫಾರ್ಮುಲಾ ಸ್ವಲ್ಪ ಚೇಂಜ್ ಆಗುತ್ತೆ. 1/f ಈಸ್ ಈಕ್ವಲ್ ಟು N2/N1 ಮೈನಸ್ 1. ವೆರಿ ಸಿಂಪಲ್ಲು. ಈ ಮೀಡಿಯಮ್ ಏನಾದರೂ ಏರ್ ಮೀಡಿಯಮ್ ಆದರೆ ಇದು 1 ಆಗುತ್ತೆ, ಇದು N ಆಗುತ್ತೆ. ನಾವು ಹಿಂದಿನ ಫಾರ್ಮುಲಾ ಯೂಸ್ ಮಾಡಿದ್ವಿ. ಬಟ್ ಬೇರೆ ಒಂದು ಯಾವುದೋ ಲಿಕ್ವಿಡನ್ನು ಇಟ್ಟಿದ್ದೀವಿ, ನಾವು ವಾಟ್ರನ್ನ ಇಟ್ಟಿದ್ದೀವಿ ಅಂದರೆ N2/N1 ಆಗಿ ಉಳ್ಕೊಳ್ಳುತ್ತೆ. ಅಷ್ಟೇ ಡಿಫ್ರೆನ್ಸ್. ಇಲ್ಲಿ ಎಫ್ ಗೊತ್ತಿಲ್ಲ ನಮಗೆ. N1 ಅನ್ನೋದು ಏನಾಯಿತು? ಫಸ್ಟ್ ಮೀಡಿಯಮ್. ಲೈಟ್ ಹೋಗ್ತಾ ಇದ್ದರೆ ಎಲ್ಲಿಂದ ಹೋಗಬೇಕು? ವಾಟರ್ ಮೀಡಿಯಮಿಂದ ದಾಟಿ ಲೆನ್ಸ್ ಮೀಡಿಯಮ್ಗೆ. ಸೊ ಹಾಗಾಗಿ N1 ಈಸ್ ಈಕ್ವಲ್ ಟು 1.33 ಆಯಿತು. ಆಮೇಲೆ N2 ಕೊಟ್ಟಿದ್ದಾರೆ ಆಗಲೇ 1.55 ಅಂತೇಳಿ. ಇದನ್ನು ಕೊಟ್ಟಿರೋದೆ. ನಾವು ಆಗ ಫೋಕಲ್ ಲೆಂತ್ ಫೈಂಡ್ ಔಟ್ ಮಾಡಿದ್ವಿ. ಬಟ್ ನಾವು ಫೋಕಲ್ ಲೆಂತ್ ಫೈಂಡ್ ಔಟ್ ಮಾಡಿದ್ದಿಲ್ಲ. R1 R2 ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಕೊಂಡು ಅದು ಚೇಂಜ್ ಆಗಲ್ಲ. ಲೆನ್ಸಿನ ಕರ್ವೇಚರ್ ಚೇಂಜ್ ಆಗಲ್ಲ. ಸೊ ಹಾಗಾಗಿ ನಾವೇನು ಮಾಡೋದು? R1 ಅನ್ನು +22, R2 ಅನ್ನು -22 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಹೀಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1.55 ಡಿವೈಡ್ ಬೈ 1.33 ಮೈನಸ್ 1 ಇಂಟು 1/22 ಮೈನಸ್ 1/-22. ಯಾಕೆಂದರೆ ಸೈನ್ ಕನ್ವೆನ್ಷನ್. ಸೊ ಅದರಿಂದ ಏನಾಯಿತು ಕೇಳಿದರೆ 1/f ಈಸ್ ಈಕ್ವಲ್ ಟು ಇದು ಡಿವೈಡ್ ಮಾಡಿದರೆ 1.165 ಬರುತ್ತೆ. ಮೈನಸ್ 1/22 ಇದು ಪ್ಲಸ್ ಆಯಿತು. ಸೊ ಈ -1 ಇದೆಯಲ್ಲ, 1.165 ಮೈನಸ್ 1ರಲ್ಲಿ 0.165 ಉಳ್ಕೊಳುತ್ತೆ. 2 ಡಿವೈಡ್ ಬೈ 22 ಅನ್ನೋದು ಗೊತ್ತಾಯ್ತು ನನಗೆ. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು? ನೀವು ಫೋಕಲ್ ಲೆಂತನ್ನು. ಹಾಗಾಗಿ ನಾವೇನು ಮಾಡೋಣ ಕೇಳಿದರೆ 2 1s ಇದು 2 11s ಆಯಿತು. 11 2s ಅಂತ ಆಯಿತು. 1/11 ಆಯಿತು. ನಮಗೆ ಎಫ್ ಬೇಕಾಗಿದೆ. ಉಲ್ಟಾ ಮಾಡಿ. ಎಫ್ ಬೇಕಾಗಿದೆ ಅಂದರೆ 11 ಡಿನಾಮಿನೇಟ್ರಲ್ಲಿದ್ದು ನ್ಯೂಮರೇಟ್ರಿಗೆ ಬರುತ್ತೆ. 0.165 ಡಿನಾಮಿನೇಟ್ರಿಗೆ ಬರುತ್ತೆ. ಸೊ ಎಫ್ ಇಸ್ ಈಕ್ವಲ್ ಟು 66.66 ಸೆಂಟಿಮೀಟರ್, 67 ಅಂತ ಹಾಕೋಬೋದು. ಒಂದು ನೆನಪಿರಲಿ, ಈ ಥರ ಕಾನ್ವೆಕ್ಸ್ ಲೆನ್ಸನ್ನು ನಾವು ಒಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುವಂಥ ಮೀಡಿಯಮಲ್ಲಿ ನಾವು ಇಮರ್ಸ್ ಮಾಡಿದಾಗ ಫೋಕಲ್ ಲೆಂತ್ ಜಾಸ್ತಿ ಆಗುತ್ತೆ. ನಿಮ್ಗೆ ಸರಿಯೋ ತಪ್ಪು ಅಂತ ಅಲ್ಲೇ ಗೊತ್ತಾಗುತ್ತೆ. ಈಗಲೇ ಆಗ ಹೇಳಿದ ಹಾಗೆ ಇದು ಸೆಂಟಿಮೀಟ್ರಲ್ಲೇ ಇಡೋದಾ ಅಥವಾ ಮೀಟ್ರಿಗೆ ಕನ್ವರ್ಟ್ ಮಾಡಿ, ಮೀಟ್ರಿಗೆ ಒಂದು ಕನ್ವರ್ಟ್ ಮಾಡಿಬಿಡಿ ಎಷ್ಟೊತ್ತು ಬೇಕು. ಸೊ ಆವಾಗ ನಿಮಗೆ ಪರ್ಫೆಕ್ಟಾಗಿ 5 ಮಾರ್ಕ್ಸಿಗೆ 5 ಮಾರ್ಕ್ಸು ಗ್ಯಾರಂಟಿ ಬರುತ್ತೆ. ಓಕೆ. ಸೊ ಇಲ್ಲಿಗೆ ಈ ಒಂದು ಫಸ್ಟ್ ಪೇಪರ್ ಕಂಪ್ಲೀಟ್ ಆಗಿದೆ. ಅದಕ್ಕೆ ಮುಂದಿನ ಶಾರ್ಟ್ಲಿ 2ನೇ ಪೇಪರು 3ನೇ ಪೇಪರು ಮಾಡೋಣ. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.